ಬೇರೆ ಈಗ ಕ್ಲೈಂಟ್ಗಳು ಅಲ್ಲಿ ರಿಸೆಪ್ಷನ್ ಕೂತಿರ್ತಾರೆ, ಒಳಗೆ ಏನಾಗ್ತಾ ಇದೆ ಕ್ಲೈಂಟ್ಗಳಿಗೆ ಅರ್ಥ ಆಗಲ್ಲ, ಅಂದ್ರೆ CCTVಗಳಿಲ್ಲ ಅನ್ನೋದು. ಎಸ್ ಸರ್, ನೀವು ಹೇಳಿದ್ ನಾನು ಒಪ್ಕೋತೀನಿ. ಎಲ್ಲಾ ಕಡೆ CCTVಗಳಿಲ್ಲ. ಅದನ್ನ CCTVಗಳನ್ನ ಒಂದು ಯೋಗ ಸೆಂಟರ್ ಆಗಲಿ ಅಥವಾ ಜಿಮ್ಗಳೆಲ್ಲ ಆಗಲಿ ಅದನ್ನ ಕಡ್ಡಾಯ ಮಾಡೋದು ತುಂಬಾನೇ ಸೂಕ್ತ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತ ಅಂದ್ರೆ ನೀವು ಹೇಳಿದಾಗೆ ಅಲ್ಲಿ ಅವರು ಅದನ್ನ ಮಿಸ್ಯೂಸ್ ಮಾಡೋಂಥ ಚಾನ್ಸಸ್ ತುಂಬಾನೇ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂತಂದ್ರೆ ಇವಾಗ ಒಂದು ನೀವು ಹೇಳಿದಾಗೆ ಹೆಣ್ಮಕ್ಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಹಾಗೆ ಒಂದು ಅಟ್ರಾಕ್ಷನ್, ಫಿಸಿಕಲ್ ಅಟ್ರಾಕ್ಷನ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಹಾಗಾಗಿ ಒಂದು CCTV ಇದೆ ಅಂತ ಅಂದ್ರೆ ಏನಾಗುತ್ತೆ, ಅದಕ್ಕೆ ಒಂದು ನಿಯಂತ್ರಣ ಅನ್ನೋದು ಇರುತ್ತೆ. ಸೊ CCTV ನಾವು ವಾಚ್ ಮಾಡ್ತಿದೆ ಅನ್ನೋ ಒಂದು ಭಯ ಇರುತ್ತೆ ಇನ್ಸ್ಪೆಕ್ಟರ್ಗೂ ಕೂಡ. ಹಾಗಾಗಿ CCTVಗಳನ್ನ ಕಡ್ಡಾಯ ಮಾಡೋದು ತುಂಬಾನೇ ಸೂಕ್ತ ಅಂತ ಭಾವಿಸ್ತೀನಿ ಸರ್. ಎಸ್, ಇನ್ನು ಯೋಗ ಅಂತ ಬಂದಾಗ ಸರ್, ಜಿಮ್ ಸೆಂಟರ್ಗಳಿಗಿಂತಲೂ ಹೆಚ್ಚಿನ ಯೋಗ ಕೇಂದ್ರಗಳಿಲ್ಲ ನಮ್ಮ ರಾಜ್ಯದಲ್ಲಿ. ಈ ಹೆಣ್ಣು ಗಂಡು ಮೊದಲು ಆಕರ್ಷಣೆಗೆ ಒಳಗಾಗೋದು ಜಿಮ್ ಸೆಂಟರ್ಗೆ ಹೋಗ್ತೀನಿ, ನಾನು ದೇಹ ಸೌಂದರ್ಯ ಎಲ್ಲ ಬೆಳೆಸ್ಕೋಬೇಕು ಅಂತ. ಆಕ್ಚುಲಿ ಯೋಗದಲ್ಲೂ ಕೂಡ ಸೌಂದರ್ಯ ವೃದ್ಧಿ ಆಗುತ್ತದೆ. ಹೌದು ಸರ್, ಖಂಡಿತ ಯೋಗದಲ್ಲೇನೆ ಸೌಂದರ್ಯ ವೃದ್ಧಿ ಆಗೋದು ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಯೋಗದಲ್ಲಿ ಏನಾಗುತ್ತೆ, ನಿಮ್ಮ ಒಂದು ಓವರ್ ಆಲ್ ಫಿಟ್ನೆಸ್ ಅಂಡ್ಗೆ ನಿಮ್ಮ ಒಂದು ಮೆಂಟಲಿ ಫಿಸಿಕಲಿ ನಿಮ್ಮ ಒಂದು ಮೆಂಟಲಿ ಯಾವಾಗ ನೀವು ಹ್ಯಾಪಿ ಆಗಿರ್ತೀರಾ ಆವಾಗ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಅಂಡ್ಗೆ ಡ್ಯೂಟಿ ಕೂಡ ಇಂಪ್ರೂವ್ ಆಗುತ್ತೆ. ಬಟ್ ಏನಾಗಿದೆ ಈ ಒಂದು ಕಾಲಘಟ್ಟದಲ್ಲಿ ಜಿಮ್ಗಳಿಗೆ ಒಂದು ಅಟ್ರಾಕ್ಷನ್ ಜಾಸ್ತಿ ಯಾಕೆ ಅಂತಂದ್ರೆ ಮೂವೀಸಲ್ಲಿ ಅಥವಾ ಬೇರೆ ಎಲ್ಲದರಲ್ಲಿ ಕೂಡ ಏನಾಗುತ್ತೆ, ಒಂದು ಜಿಮ್ಗಳಲ್ಲಿ ಒಂದು ಈಗ ಒಂದು ಹೀರೋ ಅಥವಾ ಹೀರೋಯಿನ್ ಅವರು ಡಂಬಲ್ ತಗೊಂಡು ಹೀಗೆ ಮಾಡ್ತಾರೆ, ಫಿಸಿಕ್ನ ಅವರು ಮೂವಿನಲ್ಲಿ ಡಿಸ್ಪ್ಲೇ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಜನಕ್ಕೆ ನಾವೆಲ್ಲ ಜಿಮ್ ಮಾಡಿದ್ರೆ ಸಣ್ಣ ಆಗ್ಬಿಡ್ತೀವಿ ಬೇಗ ಅಂತ ಒಂದು ಇದಿರುತ್ತೆ. ಬಟ್ ಏನಂತ ಅಂದ್ರೆ ಜಿಮ್ ಮಾಡೋದ್ರಲ್ಲೂ ಕೂಡ ಒಂದು ಡಿಸಿಪ್ಲಿನ್ ಅನ್ನೋದು ಬೇಕಾಗುತ್ತೆ ಸರ್. ಓಕೆ, ಇನ್ನು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಲೈವ್ ಆಗಿ ಜಾಯಿನ್ ಆಗಲು 2 ಅತಿಥಿಗಳು ಕೂಡ ರೆಡಿ ಇದ್ದಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಗಿರೀಶ್ ಗದಗಪ್ಪೇಗೌಡ, ರೈತ ಸಂಘದ ಅಧ್ಯಕ್ಷರು, ರೈತ ಸಂಘದ ಮುಖಂಡರು, ಜೊತೆಗೆ ಪೂರ್ಣಿಮಾ ಜಿಮ್ ಟ್ರೈನರ್, ಮಹಿಳಾ ಜಿಮ್ ಟ್ರೈನರ್, ಝೂಮ್ ನಲ್ಲಿ ಲೈವ್ ನಲ್ಲಿ ಜಾಯಿನ್ ಆಗಿದೆ. ಇನ್ನು ಗಿರೀಶ್ ಗದಗಪ್ಪೇಗೌಡರು, ನಮಸ್ಕಾರ. ಸ್ವಾಗತ. ಪೂರ್ಣಿಮಾ ಮಹಿಳಾ ಜಿಮ್ ಟ್ರೈನರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಗಿರೀಶ್ ಅವ್ರ ಜೊತೆ ನನ್ನ ಪ್ರಶ್ನೆ. ಗಿರೀಶ್ ಅವ್ರ ಧ್ವನಿ ರೀಚ್ ಆಗ್ತಿದೆಯಲ್ಲ? ಇತ್ತೀಚೆಗೆ ಜಿಮ್ ಸೆಂಟರ್ಗಳಲ್ಲಿ ಆಗ್ತಾ ಇರ್ತಕ್ಕಂತಹ ಕೆಲವೊಂದು ದುರ್ಘಟನೆಗಳು, ಅಹಿತಕರ ಘಟನೆಗಳು, ಹೆಣ್ಣು ಮಕ್ಕಳ ಮಾನ ಮತ್ತು ಪ್ರಾಣ ಎರಡಕ್ಕೂ ಕಂಟಕ ಆಗುವಂತಹ ಕೆಲವು ದುರ್ವರ್ತನೆಗಳೆಲ್ಲ ನಡೀತಾ ಇದೆ. ಹೌದ್ರಿ, ಇದಕ್ಕೆ ಕಡಿವಾಣ ಹಾಕಬೇಕು ಅಂದ್ರೆ ಏನು ಬದಲಾಗಬೇಕು ಅಂತ? ಕಡಿವಾಣ ಹಾಕ್ಬೇಕಂದ್ರ ಇದ್ರ ಪ್ರಪ್ರಥಮವಾಗಿ 15 ದಿವಸದಿಂದ ಇದ್ರ ಬಗ್ಗೆ ಧ್ವನಿ ಎತ್ತದವ ಹುಬ್ಬಳ್ಳಿ ಒಳಗ ನಾನಾರಿ ಫಸ್ಟ್ ಸ್ಪೇಸೆಕ್ಸ್ ಜಿಮ್ ಅಂತ ಹೇಳಿ ಹುಬ್ಬಳ್ಳಿ ವಿದ್ಯಾನಗರದಾಗ ಜಿಮ್ ಐತ್ರಿ. ನಾನು ಆಳ ಜಿಮ್ಮಿನ ಮೆಂಬರ್ ರೀ. ಅಲ್ಲಿ ನಾ ಜಿಮ್ ಹೋಗುವಾಗ ಮುಸ್ಲಿಂ ತರಬೇತಿದಾರರು ನಮ್ಮ ಹಿಂದೂ ಹುಡುಗರಿಗೆ ಅಲ್ಲಿ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಕ್ಕೊಂಡು ಅವ್ರನ್ನ ಕೆಳಗ್ ಮಲಗಿಸಿ ಅವ್ರಿಗೆ ದುಬ್ಬದ ಮ್ಯಾಗ ಕೈ ಇಟ್ಟು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಿಸೋದೆಲ್ಲ ನಾವು ನೋಡಿ ನಾನು ಜಿಮ್ ಮ್ಯಾನೇಜರ್ ಸುಶಾಂತ್ ಅನ್ನೋರಿಗೆ ನಾ ಕಂಪ್ಲೇಂಟ್ ಮಾಡಿದೆ. ಏನಂತ ಈ ರೀತಿ ಮಾಡೋದು ಸರಿ ಆಗುದಿಲ್ಲ, ಮತ್ತೆ ಡಿಸ್ಟೆನ್ಸ್ ಇಟ್ಟು ಈಗ ಇನ್ನೊಬ್ರು ಹೇಳುದು ನಾ ಕೇಳಿದೆ, ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳಿ ಹೆಣ್ಮಕ್ಳಿಗೆ ಕೆಳಗ್ ಮಲಗಿಸಿ ಅವ್ರಿಗೆ ದುಬ್ಬದ ಮ್ಯಾಗ ಕೈ ಇಟ್ಟು ಮಸಾಜ್ ಮಾಡೋದಾಗ್ಲಿ ಅವ್ರ ಕೈ ಮುಟ್ಟುದು ಮಾಡೋದಾಗ್ಲಿ ನೋಡಿದ್ರೆ ನಮ್ಗೆ ಹೊಟ್ಟೆ ಸಂಕಟ ಸಾಹೇಬ್ರ ನಮ್ಮ ಅದಕ್ಕೆ ನಾ ವಿರೋಧ ಮಾಡಿದಿರಿ. ಮಾಡಿ ಮಾನ್ಯ ಪೊಲೀಸ್ ಕಮಿಷನರ್ ಅವ್ರಿಗೆ ಎನ್ ಶಶಿಕುಮಾರ್ ಅವ್ರಿಗೆ ಆಗ್ರಹ ಮಾಡಿದ್ದೀರಿ. ನಾ ಏನಂತ ಎಲ್ಲಾ ಜಿಮ್ ಓನರ್ಸ್ನ ತರಬೇತಿದಾರನ್ನ ಮತ್ತೆ ಹುಬ್ಬಳ್ಳಿ ಒಳಗೆ ಎಲ್ಲಾ ಸಮಾಜದ ಪಕ್ಷಾತೀತ ಎಲ್ಲಾ ಮುಖಂಡರು ಮೀಟಿಂಗ್ ಕರೀರಿ ಅಂದ್ವಿ. ಆದ್ರೆ ಶಶಿಕುಮಾರ್ ಸಾಹೇಬ್ರು ಮಾನ್ಯ ಪೊಲೀಸ್ ಕಮಿಷನರ್ ಅವರು ಕೇವಲ ತರಬೇತಿದಾರರು ಮತ್ತೆ ಜಿಮ್ ಅಸೋಸಿಯೇಷನ್ ಓನರ್ದು ಮೀಟಿಂಗ್ ಕರ್ದಾರ್ರಿ, ನಮ್ಮನ್ನ ಸಮಾಜದವ್ರನ್ನ ಕರೆದಿಲ್ರಿ. ಅದಕ್ಕೆ ಈಗ ನಾವು 2-3 ದಿನದೊಳಗ ಹುಬ್ಬಳ್ಳಿಯ ಪ್ರತಿಷ್ಠಿತ 3000 ಮಠದೊಳಗೆ 3000 ಮಠ ಸಭಾಭವನದೊಳಗೆ ನಾವು ಎಲ್ಲಾ ಸಮಾಜದ ಮುಖಂಡರು ಸಭೆ ಸೇರಿ ಇದಕ್ಕೊಂದು ಗೈಡ್ಲೈನ್ಸ್ ರೂಪರೇಷೆ ಮಾಡಿ ನಾವು ಪೊಲೀಸ್ ಕಮಿಷನರ್ ಕೊಡ್ತೇವ್ರಿ. ಏನಾಗತ್ತೆ ಅವ್ರ ಧಾರವಾಡ ಜಿಲ್ಲಾ ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ಸಲೀಂ ಗೌಡ್ ಅಂತ್ರಿ, ಅದ್ರ ಕಾರ್ಯದರ್ಶಿ ತೌಸಿಫ್ ಅಂತ್ರಿ. ನಮ್ ಜಿಮ್ನಾಗ ಕೆಲಸ ಮಾಡೋರು ಈಗ ಎದಕ್ಕೆ ಜಾತಿ ಪ್ರಶ್ನೆ ಬರ್ತೈತೆ ಅಂದ್ರಿ, ಒಬ್ರು ನಮ್ಮ ಹಿಂದೂ ತರಬೇತಿದಾರ್ರಿ. ನಮ್ಮ ಪ್ರಶ್ನೆ ಏನಿತ್ತಂದ್ರ ಹೆಣ್ಮಕ್ಳಿಗೆ ತರಬೇತಿ ಕೊಡ್ಬೇಕು, ಗಣಮಕ್ಳಿಗೆ ತರಬೇತಿ ಕೊಡ್ಬೇಕಂತ ಇತ್ರಿ. ಅದನ್ನು ಕೂಡ ಮತ್ತೆ ನಿನ್ನೆ ದಿವಸ ಉಲ್ಲಂಘನೆ ಮಾಡ್ಯಾರಿ. ಅದಕ್ಕೆ ನಾವು ಏನಪ್ಪಾ ಖಂಡನೆ ಮಾಡ್ತೀವಿ. ಇದರಿಂದ ಇಲ್ಲಿ ಮೊನ್ನೆ ಒಂದು 2-4 ದಿವಸದಿಂದ ಒಂದ ಹುಡುಗ ಸಮೀರ್ ಮುಲ್ಲಾ ನಾವು ಒಂದು ಹಿಂದೂ ಹುಡುಗಿದ ಆಕೆಗೆ ಬ್ಲಾಕ್ ಮೇಲ್ ಮಾಡಿ
ಅವ್ರಿಗೆ ಮೋಸದಿಂದ ಆ ಹುಡುಗಿನ ಬಲಿ ಒಳಗೆ ಹಾಕೊಂಡು ಇವ್ ಆಗಿದ್ದ ಘಟನೆ ಇನ್ನೂ ಜೀವಂತನ ಐತ್ರಿ. ಅದಕ್ಕ ನಾ ಬಹಳ ಉಗ್ರವಾಗಿ ಇದು ಜಿಮ್ ಏನ್ ಅದಾವಲ್ರಿ, ಹುಬ್ಬಳ್ಳಿ ಒಳಗೆ ಎಷ್ಟು ಜಿಮ್ ಅದಾವ 90% ಮುಸಲ್ಮಾನ್ ಸಮಾಜದವ್ರು ಐತ್ರಿ. ಸಂಪರ್ಕದಲ್ಲೇ ಮುಟ್ಟದವನು ಹಿಂದೂನೋ ಮುಟ್ಟಿಸ್ಕೊಂಡವರು ಮುಸ್ಲಿಮೋ ಅದು ಪ್ರಶ್ನೆ ಅಲ್ಲ. ಇಲ್ಲಿ ಅನುಕಂಪದಲ್ಲಿ ಮುಟ್ಟುದ್ನೋ ಆಸೆಯಿಂದ ಮುಟ್ಟುದ್ನೋ ಅನ್ನೋದು ಪ್ರಶ್ನೆ ಆಗ್ತವೆ. ಸೊ ಈಗ ಪೂರ್ಣಿಮಾ ಮಹಿಳಾ ಟ್ರೈನರ್ ಕೂಡ ಇದ್ದಾರೆ. ಮೇಡಮ್, ನೀವು ಇತ್ತೀಚೆಗೆ ಆಗ್ತಾ ಇರುವಂತಹ ಘಟನೆಯನ್ನ ಗಮನಿಸಿದ್ದೀರಿ. ಇಲ್ಲಿ ಜಿಮ್ಗಳಲ್ಲಿ ಈ ತರಹದ್ದೊಂದು ಘಟನೆಗೆ ಅತಿಯಾದ ಸೌಂದರ್ಯ ಪ್ರದರ್ಶನವೇ ಕಾರಣನಾ ಅಂತ ಅದೇ ಪ್ರವೋಕ್ ಮಾಡ್ತಾ ಇದೆ ಜನರಿಗೆ. ಸೊ ಆತರ ಏನಿಲ್ಲ, ಬಟ್ ಇಲ್ಲಿ ಹೇಳ್ಬೇಕಂತಂದ್ರೆ ಯಾವ ರೀತಿ ಒಂದು ಜಿಮ್ ಅಲ್ಲಿ ಮೇಲ್ ಟ್ರೈನರ್ ಇರ್ತಾರೆ, ಪ್ರತಿಯೊಂದು ಜಿಮ್ ಅಲ್ಲೂ ಫೀಮೇಲ್ ಟ್ರೈನರ್ ಕೂಡ ಇರ್ಲೇಬೇಕು. ಸಮ್ಟೈಮ್ಸ್ ಕೆಲವೊಂದು ಸಲ ಫೀಮೇಲ್ಸ್ ಅಂದ್ರೆ ಹುಡುಗರಿಗೆ ಪ್ರವೋಕ್ ಮಾಡುವಂತದ್ದು ಸೌಂದರ್ಯ ಕೂಡ ಆಗಿರುತ್ತೆ. ನಾವು ಹಾಕೊಳ್ಳೋ ಡ್ರೆಸ್ ಕೂಡ ಅವರನ್ನ ಪ್ರವೋಕ್ ಮಾಡ್ಬೋದೇನೋ ಅನ್ನುವಂತ ಒಂದು ಸಾಧ್ಯತೆ ಇದೆ. ಪೂರ್ಣಿಮಾ ಅವರ, ನೀವು ಎಷ್ಟು ವರ್ಷಗಳಿಂದ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದೀರಿ? ಸೊ ನಾನು 3 ವರ್ಷದಿಂದ ಮಾಡ್ತೇನೆ ಸರ್. ಸಾಮಾನ್ಯವಾಗಿ ಒಂದು ಆರೋಪ ಇದೆ, ಜಿಮ್ಮಿಗೆ ಹೋಗುವಂತಹ ವಯಸ್ಸಿಗೆ ಬಂದಿರುವ ಹೆಣ್ಣು ಮಕ್ಕಳು ಮತ್ತು ವಯಸ್ಸಿಗೆ ಬಂದ ಗಂಡು ಮಕ್ಕಳು ಹೆಚ್ಚು ಅಲ್ಲಿ ವರ್ಕೌಟ್ ಮಾಡೋದಕ್ಕಿಂತ ಚುಚ್ಚಾಟಲ್ಲೇ ಇರ್ತಾರೆ, ಲೋಕಾಭಿರಾಮ ಮಾತನಾಡ್ತಾರೆ, ಒಂದು ತರಹದ ಡೇಟ್ಗೆ ಅಡ್ಡೆಯಾಗಿ ಮಾರ್ಪಡ್ತಾ ಇದೆ ಜಿಮ್ ಸೆಂಟರ್ಗಳು ಅನ್ನೋ ಆರೋಪ ಇದೆ. ಜೊತೆಗೆ ರೀಲ್ಸ್ಗಳು ಮಾಡೋದನ್ನ ಬಳಸ್ಕೊತಾರೆ ಅನ್ನೋದು. ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ದಿನ ನೋಡ್ತಾ ಇದ್ವಿ ರೀಲ್ಸ್ ಗಳಲ್ಲಿ ಹೆಚ್ಚು ಜಿಮ್ ಟ್ರೈನರ್ಸ್ ಆಗಿರ್ಬೋದು, ಅಲ್ಲಿರುವಂತ ಕ್ಲೈಂಟ್ಸ್ ಗಳಾಗಿರ್ಬೋದು, ಅವರ ಒಂದು ಫ್ರೆಂಡ್ಶಿಪ್ ರೀಲ್ಸ್ ಅಲ್ಲಿ ಆಗಿರ್ಬೋದು, ಅಂದ್ರೆ ಒಂದು ಪ್ರೊಫೆಷನಲ್ ಲೈಫ್ ಅನ್ನೋದು ಪರ್ಸನಲ್ ಲೈಫಿಗೆ ಅವ್ರವ್ರ ವೈಯಕ್ತಿಕವಾಗಿ ಹೋಗ್ತಾ ಇದ್ದಾರೆ ಅನ್ನುವಂತ ಆರೋಪ ಕೂಡ ಇದೆ ಸರ್. ಸೊ ನನ್ನ ಪ್ರಕಾರ ಒಬ್ಬ ಜಿಮ್ ಟ್ರೈನರ್ ಆಗಿದ ತಕ್ಷಣ ಅವನ ಪ್ರೊಫೆಷನಲ್ ಲೈಫ್ ಅನ್ನ ಅವನು ಮೇಂಟೈನ್ ಮಾಡ್ಬೇಕು. ಅದು ಬಿಟ್ಟು ಪ್ರೊಫೆಷನಲ್ ಟು ಪರ್ಸನಲ್ ಹೋಗೋದು ಅವಶ್ಯಕತೆ ಇರ್ಲಿಲ್ಲ ಅಂತ ಅನ್ನುವಂತ ಮಾತು ಕೂಡ ನಾನು ಹೇಳೋದು. ಹಾಗೆ ಇರಿ ಪೂರ್ಣಿಮಾ, ಮಾತನಾಡೋಣ. ಇನ್ನು ಅವಿನಾಶ್ ಅವರ, ಅದೇ ಪೂರ್ಣಿಮಾ ಅವರು ಕೂಡ ಮಾತನಾಡಿದ್ರು, ಜೊತೆಗೆ ಗಿರೀಶ್ ಅವರು ಕೂಡ ಅವರ ಅಭಿಪ್ರಾಯಗಳನ್ನ ಹಂಚಿಕೊಂಡು, ಕೆಲವರು ಅದಕ್ಕೊಂದು ಧರ್ಮದ ಬಣ್ಣ ಬಳಿಯೋದು ಸರಿಯಲ್ಲ, ಇನ್ನು ಕೆಲವು ಪೂರ್ಣಿಮಾ ಅವರು ಹೇಳ್ತಾ ಇದ್ರು ಪ್ರೊಫೆಷನಲ್ ಆಗಿ ಅವ್ರನ್ನ ಪ್ರೊಫೆಷನಲ್ ಆಗಿ ನೋಡಿ, ಬೇರೆ ದೃಷ್ಟಿಯಿಂದ ನೋಡಬೇಡಿ ಅನ್ನೋದು. ನೀವು ಕೂಡ ನಿಮ್ಮ ಅಭಿಪ್ರಾಯ ಸರ್ ಈ ವಿಚಾರದಲ್ಲಿ, ನಿಮ್ಮ ವರ್ಷ ಈ ಒಂದು ಇದರಲ್ಲಿ ಧರ್ಮನ ಬೆರೆಸೋದು ಅಷ್ಟೊಂದು ಸರಿಯಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದ್ರೆ ಈಗ ಎಲ್ಲ ಒಂದ್ ಕಡೆ ಕೂಡ ನಮ್ಮ ಧರ್ಮದವರೇ ಇರಬೇಕು ಅಂತ ನಾವು ಹೇಳೋದು ತಪ್ಪಾಗತ್ತೆ. ಬಟ್ ಈಗ ಹೇಳಿದಾಗೆ ನಾವು ಸ್ವನಿಯಂತ್ರಣ ಇರಬೇಕಾಗತ್ತೆ. ಹಾಗೆ ಒಂದು ಜಿಮ್ ಇನ್ಸ್ಟ್ರಕ್ಟರ್ ಆಗಿ ಅವರ ಒಂದು ಪ್ರೊಫೆಷನಲಿಸಮ್ನ ಮೇಂಟೈನ್ ಮಾಡಬೇಕಾಗತ್ತೆ ಸರ್ ಈ ಒಂದು ಇದರಲ್ಲಿ. ಯಾಕೆಂತಂದ್ರೆ ಈಗ ನಮ್ಮ ಯೋಗದಲ್ಲಿ ಏನಂತಂದ್ರೆ ನಮ್ಮ ಒಂದು ಯೋಗ ಮಾಸ್ಟರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಂತ ಇರುತ್ತೆ. ನಾವೆಲ್ಲ ಏನ್ ಮಾಡ್ತೀವಿ, ನಮ್ಮ ಒಂದು ಪ್ರೊಫೆಷನಲ್ಲಿ ಯಾರು ಈ ತರ ಮಾಡ್ತಾರೆ ನಾವು ವಾಯ್ಸ್ ರೈಸ್ ಮಾಡ್ತೀವಿ. ಇನ್ಫ್ಯಾಕ್ಟ್ ನಾವು ಯೋಗದಲ್ಲಿ ಒಬ್ಬರನ್ನ ಅರೆಸ್ಟ್ ಕೂಡ ಮಾಡಿಸಿದ್ವಿ. ನಾವು ಈ ತರ ಒಂದು ಹೆಣ್ಮಗಳ ಮೇಲೆ ಇದಾಗಿದೆ ಅಂತಂದಾಗ ಹಿಂದೆ ಒಂದು ನಿರಂಜನ್ ಮೂರ್ತಿ ಅಂತ ಯೋಗ ಗುರು ನಾವೇ ಅರೆಸ್ಟ್ ಮಾಡಿಸಿದ್ವಿ. ಸೊ ಅವ್ರಿಗೆ ಈ ಒಂದು ಅದು ಹೈಕೋರ್ಟ್ ಕೇಸ್ ನಡೀತಿದೆ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಆ ಥರ ಏನಾದ್ರು ನಡೀತಿದೆ ಅಂತಂದಾಗ ವಾಯ್ಸ್ ರೈಸ್ ಮಾಡಬೇಕು ಸರ್. ಗಿರೀಶ್ ಅವರೇ, ಈಗ ಬೆಂಗಳೂರು ನಗರ ಆಗಿರ್ಲಿ ಅಥವಾ ರಾಜ್ಯದ ಬೇರೆ ಬೇರೆ ಜಿಮ್ ಸೆಂಟರ್ಗಳಲ್ಲಿ CCTVಗಳೇ ಇರೋದಿಲ್ಲ ಅಂತ ಸರ್ಕಾರ ಒಂದು ವೇಳೆ ಇನ್ಸ್ಟಂಟ್ ಆಗಿ ಮಧ್ಯಪ್ರವೇಶ ಮಾಡುವುದಾದ್ರೆ ಏನೇನು ಗೈಡ್ ಲೈನ್ಸ್ ಗಳ ಉಲ್ಲೇಖ ಮಾಡಬೇಕು, ಯಾವ ನಿಯಮಗಳು ಬರಬೇಕು ಅಂತ ಹೇಳ್ತೀರಿ? ಜಿಮ್ಮಿನ ಮಾಲಕರ ಹೆಸರು ಬರಿಬೇಕ್ರಿ, ಜಿಮ್ಮಿನ ಓನರ್ ಯಾರು ಅಂತ ಬರಿಬೇಕ್ರಿ, ಜಿಮ್ಮಿನ ತರಬೇತಿದಾರ ಹೆಸರು, ಮೊಬೈಲ್ ನಂಬರ್ ಬರಿಬೇಕ್ರಿ. ಆನಾಗ 112 ಕರೆ ಮಾಡುವಂತ ಸೌಲಭ್ಯ ಇರಬೇಕು. ಸ್ಥಳೀಯ ಯಾವ ಲಿಮಿಟ್ ಪೊಲೀಸ್ ಸ್ಟೇಷನ್ ಬರ್ತೈತಿ ಆ ಪೊಲೀಸ್ ಸ್ಟೇಷನ್ ನಂಬರ್ ನಮೂದು ಮಾಡ್ಬೇಕು. ಪೊಲೀಸರು ವಾರಕ್ಕೊಮ್ಮೆ ಹೆಂಗ ರಾತ್ರಿ ಗಸ್ತು ತಿರುಗಿ ಸೈ ಮಾಡಿ ಹೋಗ್ತಾರ ಹಂಗ ವಾರಕ್ಕೊಮ್ಮೆ ಸ್ಟೇಷನ್ಗೆ ಬಂದು ಅದೇ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಬಂದು ಅಥವಾ ಸಿಬ್ಬಂದಿ ಬಂದು ಆ ಜಿಮ್ ಒಳಗೆ ಏನೇನ್ ನಡೆದೈತಿ, ಯಾರ್ಯಾರು ಬಂದಾರ, ಯಾರ್ಯಾರು ಹೋಗ್ಯಾರ, ಜಿಮ್ಮಿನ ಮೆಂಬರ್ಸ್ ಯಾರು, ತರಬೇತಿದಾರ ಯಾರು, ತರಬೇತಿದಾರರಿಗೆ ಕಡ್ಡಾಯವಾಗಿ ಅವರು ಪೊಲೀಸ್ ಸ್ಟೇಷನ್ ಇಂದ NOC ತಗೊಂಡು ಬಂದಾಗ ಆ ಜಿಮ್ಮಿಗೆ ಇನ್ಸ್ಪೆಕ್ಟರ್ ಆಗಿ ಜಾಯ್ನ್ ಆಗ್ಬೇಕ್ರಿ. ಆಮ್ಯಾಗ ಹಿಂದೂ ಹೆಣ್ಮಕ್ಳ ಟ್ರೈನಿಂಗ್ ಕೊಡ್ಬೇಕ್ರಿ, ಗಂಡ್ಮಕ್ಳಿಗೆ ಗಂಡ್ಮಕ್ಳ ಟ್ರೈನಿಂಗ್ ಕೊಡ್ಬೇಕ್ರಿ. ಯಾವ್ದಾರ ಸಮಾಜ ಟ್ರೈನಿಂಗ್ ಕೊಡ್ಲಿ, ಗಂಡ್ಮಕ್ಳಿಗೆ ಗಂಡ್ಮಕ್ಳ ಕೊಡ್ಬೇಕ್ರಿ. ನಾನು ಹಿಂದೂ ಹೆಣ್ಮಕ್ಳಿಗೆ ಮುಸ್ಲಿಂ ತರಬೇತಾರ ಕೊಡೋದಕ್ಕೆ ನಂದು ಸಂಪೂರ್ಣ ವಿರೋಧ ಐತ್ರಿ. ಈ ಕೂಡಲೇ ಬಂದ್ ಮಾಡ್ಬೇಕ್ರಿ, ನಾವ್ ಮಾಡಕ್ ಕೊಡುದ್ರಿ. ಮೊನ್ನೆ ನೋಡ್ರಿ, ಮೊನ್ನೆ 15 ದಿವಸದಿಂದ ಗಿರೀಶ್ ಹಿಂದೂ ಜಿಮ್ ಸೆಂಟರ್ ಅಂತ ಹೇಳಿ ಬೋರ್ಡ್ ಹಾಕಬೇಕಾ ಏನು? ಹೌದ್ರಿ, 100% ಜಿಮ್ ಮಾಲೀಕರಿಗೆ ಗಿರೀಶ್ ಗದ್ಗೆಪ್ಪ ಅವ್ರ ಜಿಮ್ ಓನರ್ ಅಂದ್ರೆ ಜಿಮ್ ಓನರ್ ಹಾಕ್ಬೇಕ್ರಿ. ಸಮೀರ್ ಮುಲ್ಲಾ ಜಿಮ್ ಓನರ್ ಅಂದ್ರೆ ಸಮೀರ್ ಮುಲ್ಲಾನ್ ಹೆಸರು ಹಾಕ್ಬೇಕ್ರಿ. ಉದಾಹರಣೆ ಆಗಿ ಹೇಳಕತ್ತೇನ್ರಿ ನಿಮ್ಗೆ. ಸಾಹೇಬ್ರ ಏನಾಗೈತಿ, 15 ದಿವಸ 20 ದಿವಸದಿಂದ ಹುಬ್ಬಳ್ಳಿ ಒಳಗೆ ಇದೇ ಒಂದು ಜಿಮ್ಮಿನ ಒಳಗೆ 39 ವಯಸ್ಸಿನ ಆಸಿಫ್ ಖಾನ್ ಅನ್ನೋ ಹುಡುಗ 21 ವರ್ಷದ ಸ್ವಾತಿ ಅಂತೇಳಿ ಬ್ರಾಹ್ಮಣರ ಹುಡುಗಿನ ಲಗ್ನ ಮಾಡ್ಕೊಂಡ್ರಿ. ಎಲ್ಲಿ ದೀಪಕ್ ದೇಸಾಯಿ ಅಂತ ಹೇಳಿ ಧರ್ಮಭ್ರಷ್ಟ ಒಬ್ಬ ಅಧಿಕಾರಿ ಏನ್ರಿ, ಸೌದತ್ತಿ ಸಬ್ ರಿಜಿಸ್ಟರ್ ಆಗಿ
ಆ ಹೊರಗೆ ನೋಟಿಸ್ ಬೋರ್ಡ್ ಹೊಡ್ಸಲಾರ್ದ ತಂದೆ ತಾಯಿ ಪರ್ಮಿಷನ್ ತಗೊಲಾರ್ದ ಆ ಹುಡುಗಿಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿ ಕೊಟ್ಟಾನ್ರಿ. ಅವ್ರ ಮ್ಯಾಗೂ FIR ಕೂಡ ದಾಖಲಾಗಿತ್ರಿ. ಇವೆಲ್ಲ ಜಲವಂತ ಹುಬ್ಬಳ್ಳಿ ಒಳಗೆ ಉದಾಹರಣೆ ಇರುವಾಗ ನಾವು ಪಕ್ಷಾತೀತವಾಗಿ ನಮ್ಮ ಸಮಾಜದ ಧರ್ಮ ನಾವು ಕಾಪಾಡಬೇಕಂದ್ರೆ ನಾವು ಹೋರಾಟ ಕೇಳಿದ್ರೆ ಅನಿವಾರ್ಯ ಆಗೈತ್ರಿ ಈಗ. ಏನ್ ಸಾಹೇಬ್ರ, ಅದಕ್ಕೆ ಗೈಡ್ಲೈನ್ಸ್ ಇನ್ನ ಸಿಸ್ಟಮೆಟಿಕ್ ಮಾಡ್ಬೇಕ್ರಿ. ಆಮೇಲೆ ಹುಬ್ಬಳ್ಳಿ ಅಂತ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.